ಇದೆಲ್ಲ ಆರ್ಮಿ ರೆಜಿಮೆಂಟ್ಸ್ದು. ನಮ್ಮ ಇಂಡಿಯನ್ ಆರ್ಮಿ. ನಾನು ಸೈನಿಕರಿಗೋಸ್ಕರ ಅವರಿಗೆ ಕೃತಜ್ಞತೆನ ಸಲ್ಲಿಸೋದಕ್ಕೆ ಸೈನಿಕಂಕು ನಮ್ಮನ್ನ ಅಂತ ಹೇಳಿ ಒಂದು ನೃತ್ಯ ಸಂಯೋಜನೆಯನ್ನ ಮಾಡಿದ್ದೀನಿ. ಈಗಾಗಲೇ ನಮ್ಮ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಗ್ಬೋದು, ಪಂಜಾಬ್, ಕಾಶ್ಮೀರ್, ಚೆನ್ನೈ, ಎಲ್ಲ ಕಡೆ, ಬೆಂಗಳೂರಲ್ಲಂತೂ ಎಲ್ಲ ನಮ್ಮ ಸ್ಪೆಷಲ್ ಫೋರ್ಸಸ್ ಇದ್ದಾರೆ, ಆರ್ಮಿ ಕಮಾಂಡೋಸ್. ಸೊ ಅವ್ರ ಯೂನಿಟ್ ಎಲ್ಲ ಕಡೆ ನಾನು ಅದನ್ನ ಪರ್ಫಾರ್ಮ್ ಮಾಡಿ, ಅಂದ್ರೆ ವಾಲಂಟರಿಯಾಗಿ ಜನರಿಗೂ ಸೈನಿಕರಿಗೂ ಮಧ್ಯೆ ಇರುವಂತಹ ಗ್ಯಾಪ್ ನ ಬಿಡಿಸೋದಕ್ಕೆ, ಅಂದ್ರೆ ನಮ್ಗೆ ಈಗ ಸೋಲ್ಜರ್ಸ್ ಅಂದ್ರೆ ಎಷ್ಟು ಕೃತಜ್ಞತೆ ಅಲ್ವಾ, ಅದನ್ನ ಅರ್ಪಿಸೋದಕ್ಕೋಸ್ಕರ ಆ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದೆ. ಸೊ ಅದಕ್ಕೆ ಅವರು ಕೊಟ್ಟಂತಹ ಬಿರುದುಗಳು, ಪ್ರಶಸ್ತಿಗಳು, ಅದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಕೂಡ 515 ಆರ್ಮಿ ಬೇಸ್ ಅಂತ ಹೇಳಿ ಒಂದು ಆರ್ಮಿ ಯೂನಿಟ್. ಇದು ಪ್ಯಾರಾ ರೆಜಿಮೆಂಟ್ ಸೆಂಟರ್ ಅಂತಂದ್ರೆ ಸ್ಪೆಷಲ್ ಫೋರ್ಸಸ್ ಕಮಾಂಡೋಸ್ ಅವರು, ಏರ್ ಫೋರ್ಸ್ ರಿಲೇಟೆಡ್. ಅವರು ಪ್ಯಾರಾಶೂಟ್ ಇಂದ ಜಂಪ್ ಮಾಡಿ ಹೋಗ್ತಾರೆ. ಈಗ ಉರಿ ಅಟ್ಯಾಕ್ ಆಯ್ತು ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಸೊ ಇವರು ಪ್ಯಾರಾಶೂಟ್ ಇಂದ ಜಂಪ್ ಮಾಡಿ ಅವರು ಕಡಿಮೆ ನಂಬರ್ಸ್ ಅಲ್ಲಿ ಆಪರೇಟ್ ಮಾಡ್ತಾರೆ. ಈಗ ಸೈನಿಕರು ಸಾವಿರಾರು ಗಟ್ಟಲೆ ಹೋಗ್ತಾರಲ್ಲ, ಇವ್ರು ಬರೀ 6 ಜನ 7 ಜನ ಇಷ್ಟೇ ಹೋಗಿ ಟೆರರಿಸ್ಟ್ಗಳ ಕ್ಯಾಂಪ್ ಏನಿರುತ್ತೆ ಅದ್ರೊಳಗೆ ಜಂಪ್ ಮಾಡಿ ಪ್ಯಾರಾಶೂಟ್ ಇಂದ ಅವ್ರುಗಳನ್ನ ಡಿಸ್ಟ್ರಾಯ್ ಮಾಡುವಂತ ಸ್ಪೆಷಲ್ ಫೋರ್ಸಸ್. ಸೊ ಅವರು ಕೊಟ್ಟಿರುವಂತಹ ಇದು. ಸೊ ಇದು ನನಗೆ ತುಂಬಾ ಒಂಥರ ಹೃದಯಕ್ಕೆ ಹತ್ರವಾದಂಥದ್ದು.